ಆಚೆ ಬಂದು ನೋಡ್ತೀನಿ. ಅಗೇನ್ ಸ್ನೋ ಬರ್ತಾ ಇದೆ. ಐ ಥಿಂಕ್ ಯು ಕ್ಯಾನ್ ಸಿ ದ್ಯಾಟ್. ಚಳಿ ಸಿಕ್ಕಾಪಟ್ಟೆ ಇದೆ. ಬಟ್ ವೇಟ್ ಐ ಶೋ ಯು ದಿ ಸ್ನೋ. ನೋಡ್ಬೋದಲ್ಲ. ವೇಟ್ ಐ ಶೋ ಯು. ಐ ಆಮ್ ಲವಿಂಗ್ ಇಟ್. ನನ್ನ 2025 ಮ್ಯಾನಿಫೆಸ್ಟೇಷನ್ ಸ್ನೋ ಆಗಿತ್ತು. ಆ್ಯಂಡ್ ಇಟ್ಸ್ ಲೈಕ್ ಕಾಟನ್ ಕ್ಯಾಂಡಿ. ವಾ, ನಾನು ಯಾವತ್ತೂ ಸ್ನೋ ಈ ಥರ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಓಕೆ, ಚಳಿ ತಡೆಯೋಕ್ಕಾಗ್ತಿಲ್ಲ. ಅಲ್ಲಿ ಗೋ ಹೋಮ್. ಐ ಹ್ಯಾವ್ ಸಮ್ ಅಸೈನ್ಮೆಂಟ್ ವರ್ಕ್. ದಟ್ ಫಿನಿಶ್ ದಟ್ ಆ್ಯಂಡ್ ದಟ್. ಬಾಯ್. ಜಾಸ್ತಿ ಆಯಿತು. ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ. ಸ್ನೋ ತೋರಿಸ್ತಾ ಇಲ್ಲ ನೈಟ್ ಫುಲ್ಲು. ಅದಾದಮೇಲೆ ದಿಸ್ ಇಸ್ ನೆಕ್ಸ್ಟ್ ಡೇ. ಸೊ ಇವತ್ತಿನ ಪ್ಲ್ಯಾನ್ ಬಂದು ಐ ಹ್ಯಾವ್ ಟು ಗೋ ಟು ಕಾಲೇಜ್. 12 o'clockಗೆ ಕಾಲೇಜ್ ಇದೆ ನನಗೆ ಇವತ್ತು. ಬಟ್ ಆನ್ ದಿ ವೇ ಟೆಂಪಲ್ ಕೂಡ ಸಿಗುತ್ತೆ. ಸೊ 12ಗಿಂತ ಮುಂಚೆ ನಾನು ಟೆಂಪಲ್ಗೆ ಹೋಗಿ ಆಮೇಲೆ ಕಾಲೇಜ್ಗೆ ಹೋಗಬೇಕು. ಸೊ ಐ ಹ್ಯಾವ್ ಟು ಲೀವ್ ಹೋಮ್ ಬೈ 9 AM. ಸೊ ಇವಾಗ ಆಲ್ರೆಡಿ ಇಟ್ಸ್ 7 AM. ಬೇಗ ರೆಡಿಯಾಗಿ ಹೊರಡ್ತೀನಿ. ಟೆಂಪಲ್ಗೆ ಹೋಗಿ ಅಲ್ಲಿಂದ ಕಾಲೇಜ್ಗೆ ಹೋಗಿ ಕಾಲೇಜ್ ಮುಗಿಸ್ಕೊಂಡು ದೆನ್ ಐ ವಿಲ್ ಬಿ ಬ್ಯಾಕ್ ಹೋಮಿಗೆ ಬರ್ತೀನಿ. ಅದಾದಮೇಲೆ ಈವ್ನಿಂಗ್ ಐ ಹ್ಯಾವ್ ಟು ಗೋ ಟು ಶಾಪಿಂಗ್. ಸ್ವಲ್ಪ ಪರ್ಚೇಸ್ ಮಾಡೋದಿದೆ. ಸೊ ಶಾಪಿಂಗ್ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಮನೆಗೆ ಬರ್ತೀನಿ. ಸೊ ದಿಸ್ ಇಸ್ ಮೈ ಪ್ಲ್ಯಾನ್ ಫಾರ್ ಟುಡೇ. ಚಲೋ, ಲೆಟ್ಸ್ ಸ್ಟಾರ್ಟ್ ಆಗಲಿ. ಹೋಗ್ತಾ ಸಿಗ್ತೀನಿ ಹಾಗೇನೆ. ಬಾಯ್. ಟೆಂಪಲ್ಗೆ ಹೋಗೋಣ ಅಂತ ಬಂದೆ. Look at this. Here is the temple. And look at this. Full white. That's great. And another factor that affects our case is user experience and also user interface. UX Let's enjoy the UI, class. these are content and user-friendly structure. Again, here search engines prioritize websites that offer a positive. ಯುರೋಪಿಯನ್ ಕಂಟ್ರೀಸಲ್ಲೂ ಇದಿದೆ. ಸರವಣ ಭವನ್. ವಾವ್. ನಂಬರ್ 1 ಇಂಡಿಯನ್ ವೆಜಿಟೇರಿಯನ್ ರೆಸ್ಟೋರೆಂಟ್ಸ್. ವಾವ್. ಐ ಆಮ್ ಇನ್ ಕ್ಯಾನಡಾ. ಜಸ್ಟ್ ಕಿಡಿಂಗ್. ನೀವೆಲ್ಲ ಕ್ಯಾನಡಾಗೆ ಹೋಗಬೇಕು ಅಂದರೆ ಯು ಕ್ಯಾನ್ ಕಮ್ ಶ್ಯೂರ್. ಅವ್ರು ನಿಮಗೆ ಎಲ್ಲ ಬುಕ್ಕಿಂಗಿಗೆಲ್ಲ ಹೆಲ್ಪ್ ಮಾಡ್ತಾರೆ. ಸಿಂಗಪೂರ್ ಎಂಬಸಿ. ವಾವ್. Rice, salad and chicken gravy. ಈ ಥರ ಹಾಕೊಂಡ್ರೆ ಜಾಕೆಟ್ ಆ ಕಡೆ ಈ ಕಡೆ ಕಾಣಿಸೋದೇ ಇಲ್ಲ. ಜಸ್ಟ್ ಫಿಟ್. ಸೊ ಬೇಸಿಕಲಿ ನಾವು ಕುದುರೆ ಆಗಿಬಿಟ್ಟಿರ್ತೀವಿ. ನೇರ ಮಾತ್ರ ನೋಡ್ಬೇಕು. ಆ ಕಡೆ ಈ ಕಡೆ ಏನು ಕಾಣಿಸ್ಬಾರ್ದು. ಏನೇನೋ ಮಾತಾಡ್ತಾರೆ. ಅಡ್ಜಸ್ಟ್ ಪ್ಲೀಸ್. ಚಲೋ ಲೆಟ್ಸ್ ಗೋ. ಗುಡ್ ಈವ್ನಿಂಗ್. ಸೊ ದ ಥಿಂಗ್ ಇಸ್ ಫ್ರಮ್ ಇಂಡಿಯಾ ಮಮ್ಮ ಕೈಲಿ ಸ್ವಲ್ಪ ಪಾರ್ಸಲ್ನ ಕಳಿಸು ಅಂತ ಹೇಳಿದ್ದೆ. ಸೊ ಅವ್ರು ಕಳಿಸಿದ್ರು. ಬಟ್ ದ ಥಿಂಗ್ ಇಸ್ ಪಾರ್ಸಲ್ ಬರೋ ಟೈಮಲ್ಲಿ ನಾನಿರಲಿಲ್ಲ ಮನೇಲಿ. ಸೊ ಐ ಕುಡಂಟ್ ರಿಸೀವ್ ಇಟ್. ಆ ಥರ ನಾವು ರಿಸೀವ್ ಮಾಡಲಿಲ್ಲ ಅಂತ ಅಂದರೆ ಅವ್ರದ್ದೇ DHLದು ಒಂದು ಪ್ಲೇಸ್ ಇರುತ್ತೆ. ಸೊ ಐ ಹ್ಯಾವ್ ಟು ಗೋ ದೇರ್ ಆ್ಯಂಡ್ ಕಲೆಕ್ಟ್ ಮೈ ಪಾರ್ಸಲ್. ಸೊ ಅಲ್ಲಿಗೆ ಹೋಗಿದ್ದೆ. ಬಟ್ ದ ಥಿಂಗ್ ಇಸ್ 1 week ಒಳಗೆ ನಾವು ಹೋಗಬೇಕು ಟು ಕಲೆಕ್ಟ್. 1 minute. 1 week ಒಳಗೆ ಐ ಹ್ಯಾವ್ ಟು ಗೋ ಆ್ಯಂಡ್ ಕಲೆಕ್ಟ್. ಬಟ್ ನಾನು ಅದನ್ನು ನೋಡಿಕೊಂಡೇ ಇಲ್ಲ. ನನ್ನ ಪೋಸ್ಟ್ ಬಂದಿದೆ, ನಾನು ಅದನ್ನು ನೋಡಿಕೊಂಡು ಇಲ್ಲ. ಇಟ್ಸ್ ಬೀನ್ ಮೋರ್ ದೆನ್ 20 days ಇವಾಗ ಅದು ಬಂದು. ನಾಟ್ 20, ಮೇ ಬಿ 2 weeks ಆಗಿದೆ. 1 week ಒಳಗೆ ಕಲೆಕ್ಟ್ ಮಾಡಬೇಕು. ಸೊ ಐ ಆಮ್ ಲೇಟ್. ಇವಾಗ ಅಲ್ಲಿಗೆ ಚೆಕ್ ಮಾಡೋಕ್ಕೆ ಅಂತ ಹೋಗಿದ್ದಾಗ ದೆ ಟೋಲ್ಡ್ ಇಟ್ಸ್ ಬೀನ್ ಮೋರ್ ದ್ಯಾನ್ ಅ ವೀಕ್. ಸೊ ನಮ್ಮ ಹತ್ರ ಇರಲ್ಲ, ಯು ಹ್ಯಾವ್ ಟು ಕಾಲ್ ದಿ DHL ಆಫೀಸ್ ಅಲ್ಲಿ. ಸೊ
ಹೋಗಿ ಐ ಹ್ಯಾವ್ ಟು ಕಾಲ್ ನಾವು. ಏನಾಗಿದೆ ಆ ಪಾರ್ಸಲ್ ನನಗೆ ಗೊತ್ತಿಲ್ಲ, ಬಿಕಾಸ್ ದಟ್ ಪಾರ್ಸಲ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಮೀ. ಎಷ್ಟೊಂದು ಥಿಂಗ್ಸ್ ಇದೆ ಅದರಲ್ಲಿ. ನಾನು ಮಮ್ಮಿ ಕೈಲಿ ತರಿಸ್ಕೊಂಡಿದ್ದೆ, ಮಮ್ಮಿಗೆ ಕಳ್ಸೋಕ್ಕೆ ಹೇಳಿದ್ದೆ. ಸೊ ಎಷ್ಟೊಂದು ಥಿಂಗ್ಸ್ ಇದೆ ಅದರಲ್ಲಿ, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ನೋಡೋಣ ಬರುತ್ತೋ ಇಲ್ವೋ ಅಂತ. ಬಿಫೋರ್ ದ್ಯಾಟ್, ಫಾರ್ ಟೈಮ್ ಬೀಯಿಂಗ್, I changed myself from drinking hot chocolate to black tea. Dekho. See? Black tea. Healthy changes. All of a sudden ಎಲ್ಲ ಚೇಂಜ್ ಮಾಡಿಬಿಟ್ರೆ ಕಷ್ಟ ಆಗುತ್ತೆ. ಸೊ ಡೇ ಬೈ ಡೇ, ಒನ್ ಬೈ ಒನ್ ಆ್ಯಕ್ಟಿವಿಟೀಸ್ ವಿ ಹ್ಯಾವ್ ಟು ಸ್ಟಾರ್ಟ್ ಚೇಂಜಿಂಗ್. ಸೊ ಇವತ್ತು ನನ್ನ ಫಸ್ಟ್ ಚೇಂಜ್ ಬಂದು ಫ್ರಮ್ ಹಾಟ್ ಚಾಕ್ಲೇಟ್ ಟು ಬ್ಲ್ಯಾಕ್ ಟೀ. ಆ್ಯಕ್ಚುಲಿ ಐ ಆಮ್ ಲವಿಂಗ್ ಇಟ್. ಚೆನ್ನಾಗಿದೆ ಬ್ಲ್ಯಾಕ್ ಟೀ. ಓಕೆ, ಲೆಟ್ ಮಿ ಎಂಜಾಯ್ ಇಟ್. ಸೊ ಇವಾಗ ಬಸ್ಸಿಗೆ ಕಾಯ್ತಾ ಇದ್ದೀನಿ. ಬಸ್ ಬಂದ ತಕ್ಷಣ ಮನೆಗೆ ಹೋಗೋದು. ಚಲೋ, ಲೆಟ್ಸ್ ಗೋ. ಓಕೆ, ಲೆಟ್ಸ್ ಟ್ರೈ ಇಟ್. ಎಲ್ಲಂದರೆ ಎಲ್ಲಿ ಎಸೆಯಂಗಿಲ್ಲ. ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ. ಸೊ ಅಯ್ಯೋ, ಸೊ ಇವಾಗ ನನ್ನ ರೀಲ್ಸ್ ಫೀಡಲ್ಲಂತೂ ಬರೀ ಲೆಗೋನೇ ಬರ್ತಾಯಿದೆ. ಆ್ಯಂಡ್ ದಟ್ಸ್ ಗುಡ್ ಅಲ್ಲ. ಏನೋ ಒಂದು ಸೋಷಿಯಲ್ ಮೀಡಿಯಾ ಅಥವಾ ಫೋನ್ ಬಿಟ್ಟು ಏನೋ ಒಂದು ಆ್ಯಕ್ಟಿವಿಟಿ ಮಾಡಬಹುದು ಅನ್ನೋದು ಒಂದು ನನಗೆ ಐಡಿಯಾ ಸಿಗ್ತಾ ಇದೆ. ಓಕೆ, ಗ್ರೀನ್ ಬಂತು, ಲೆಟ್ಸ್ ಗೋ. ಹಾಂ, ಸೊ ನಂಗೆ ಐಡಿಯಾ ಸಿಗ್ತಾ ಇದೆ, ಒಂದು ನಿಮಿಷ ಇರಿ. ಸೊ ಅದಕ್ಕೆ ಐ ಥಾಟ್ ಆಫ್ ಗೋಯಿಂಗ್ ದೇರ್. ಟ್ರೈ ಮಾಡೋಣ, ಲೆಟ್ಸ್ ಜಸ್ಟ್ ಟ್ರೈ ಸಮಥಿಂಗ್ ನ್ಯೂ ಅಂತ. ಸೊ ಐ ಆಮ್ ಗೋಯಿಂಗ್ ದೇರ್. ಲೆಗೋ ತೊಗೊಂಡು ಬರೋಣ ಅಂತ ನೋಡೋಣ. ಲೆಟ್ ಮೀ ಟ್ರೈ. ಚೋಟು ತೊಗೋತೀನಿ, ದೊಡ್ಡದೆಲ್ಲ ತೊಗೊಳೋದಕ್ಕೆ ಹೋಗೋಲ್ಲ. ಚೋಟು ತೊಗೊಂಡು ಲೆಟ್ ಮೀ ಟ್ರೈ ದಟ್ ಒನ್ಸ್. ಚೆನ್ನಾಗಿತ್ತು ಆ್ಯಂಡ್ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅಂದರೆ ಇನ್ನೊಂದು ತೊಗೊಳೋಣ ಅಂತ. ಸೊ ಟ್ರಯಲ್ ಆ್ಯಂಡ್ ಎರರ್ ಮಾಡೋಣ ಅಂತ. ಸೊ ಐ ಆಮ್ ಗೋಯಿಂಗ್ ದೇರ್. ಐ ಆಮ್ ವೇಟಿಂಗ್ ಫಾರ್ ಮೈ ಬಸ್. ಇಟ್ಸ್ ಆಲ್ರೆಡಿ 10:51ಗೆ ಇದೆ ಬಸ್. ಸೊ ಬಸ್ ಬಂದಿದ ತಕ್ಷಣ ಹೊರಡೋಣ. ಇಲ್ಲಿಂದ 1 hour ಬೇಕು. 2 o'clock ಐ ಹ್ಯಾವ್ ಟು ಕಮ್ ಬ್ಯಾಕ್ ಬಿಕಾಸ್ ಐ ಹ್ಯಾವ್ ಮೈ ಕ್ಲಾಸಸ್ ಟು ಟೇಕ್, ಡ್ಯಾನ್ಸ್ ಕ್ಲಾಸ್. ಸೊ ಇವಾಗ ಹೊರಡೋಣ. 1 hour ಅಲ್ಲಿಗೆ ಹೋಗಿ ಹಾಫ್ ಆನ್ ಅವರ್ ಶಾಪಿಂಗ್ ಆ್ಯಂಡ್ ದೆನ್ ಅಗೇನ್ 1 hour ಬ್ಯಾಕ್ ಟು ಹೋಮ್. ದಟ್ಸ್ ಹೌ ಐ ಹ್ಯಾವ್ ಪ್ಲ್ಯಾನ್ಡ್ ಮೈ ಡೇ. ಸೊ ಲೆಟ್ಸ್ ಸಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಲೆಟ್ಸ್ ಗೋ ಟುಗೆದರ್, ಲೆಟ್ಸ್ ಶಾಪ್ ಟುಗೆದರ್. Lego, 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 I'm coming for you. Chalo, 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 let's go, let's go. Which one to take? It's ಊಟ ಟೈಮ್. ನಾನು ಲೆಗೋ ಶಾಪಿಂಗ್ ಮಾಡಿದ್ದಾಯಿತು. ಮನೆಗೆ ಹೋಗಿ ಅನ್ಬಾಕ್ಸ್ ಮಾಡ್ತೀನಿ ಇದನ್ನು. ಆ್ಯಂಡ್ ನಾವು ಊಟ ಮಾಡೋಣ. ರೈಸ್, ಇದನ್ನು ಚಿಕನ್ ಮ್ಯಾಂಗೋ ಅಂತ ಕರೀತಾರೆ. ಐ ಹ್ಯಾವ್ ನಾಟ್ ಟೇಸ್ಟೆಡ್ ದಿಸ್, ಸೊ ಲೆಟ್ ಮಿ ಟ್ರೈ ದಿಸ್ ಒನ್ಸ್. ಆ್ಯಂಡ್ ಸಲಾಡ್. Let's finish the shopping. I just need salt. ಅದೊಂದೇ ಸಿಗ್ತಾ ಇಲ್ಲ ನನಗೆ. Let's search. ಸೊ ಲೆಟಸ್ ಅನ್ಬಾಕ್ಸ್ ಅ ಲೆಗೋ ಬಾಕ್ಸ್. ಅದಕ್ಕಿಂತ ಮುಂಚೆ ನನಗೆ ಲೆಗೋಲ್ಲಿ ಶಾಪಿಂಗ್ ಮಾಡಿದ್ದಕ್ಕೆ ದೆ ಗೇವ್ ಮಿ ಅ ಪಾಸ್ಪೋರ್ಟ್. ಸೊ ಇದು ಹೆಂಗೆ ಅಂದರೆ, ಬೇರೆ ಯಾವುದೇ ಕಂಟ್ರಿಗೂ ಹೋದ್ರೂ ನಾನು ಲೆಗೋ ಶಾಪಿಂಗ್ ಮಾಡಿದ್ರೆ ಇಲ್ಲಿ ಸ್ಟ್ಯಾಂಪ್ ಬೀಳುತ್ತೆ ಈ ಥರ. ಇದು ಇವತ್ತು ನನಗೆ ಸ್ಟ್ಯಾಂಪ್ ಬಿದ್ದಿತ್ತು. ಚಲೋ, let's unbox. ಸೊ ಇದನ್ನು ಕೆಳಗಡೆ ಇಟ್ಬಿಡೋಣ. ಸೊ ಫಸ್ಟ್ ನನಗೆ ಬೇಕಿದ್ದಿತ್ತು ದಿಸ್ ಒನ್, ಡಿಸ್ನಿ ಪ್ರಿನ್ಸೆಸ್. ನೋಡೋಣ, ಇದರಲ್ಲಿ ಆಲ್ಮೋಸ್ಟ್ 500 ಪೀಸಸ್ ಇರುತ್ತೆ. ಸೊ ಈ ಥರ ಫೈನಲ್ ಲುಕ್ ಹೀಗೆ ಬರುತ್ತೆ. ಸೊ ಐಲ್ ಬಿ ಡೂಯಿಂಗ್ ದಿಸ್. ನೆಕ್ಸ್ಟ್ ಬಂದು
ಇನ್ಸೈಡ್ ಔಟ್ದು ಫ್ಯಾನ್ ಆಗಿಬಿಟ್ಟಿದ್ದೆ ನಾನು. ಸೊ ಇನ್ಸೈಡ್ ಅದಕ್ಕೋಸ್ಕರ ಅವ್ರದ್ದೇ ಒಂದು ಲೆಗೋ ಬಾಕ್ಸ್ನ ತೊಗೊಂಡು ಬಂದಿದ್ದೀನಿ. ಸೊ ಇದು ಒಂದೇ ಆಲ್ಮೋಸ್ಟ್ 700 ಇದೆ ಟೋಟಲ್ ಪೀಸಸ್. ಇಲ್ಲಿ ನೋಡಿ, ಇದು ಒಂದಕ್ಕೆ 200 ಸಮಥಿಂಗ್, ಇದು ಒಂದಕ್ಕೆ ಜಾಯ್ಗೆ 200, ಆ್ಯಂಗ್ಸೈಟಿಗೆ 200+. ಸೊ ಆಲ್ಮೋಸ್ಟ್ 700 ಪೀಸಸ್ ಇರುತ್ತೆ ಇದರಲ್ಲಿ, ಇದನ್ನು ಫಿನಿಷ್ ಮಾಡೋದಕ್ಕೆ. ಸೆಕೆಂಡ್. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಲಂಡನ್ ಕ್ರಿಯೇಟರ್ ಬಾಕ್ಸ್. ಇದು ಐ ಆಸ್ಕ್ಡ್ ChatGPT ಯಾವ ಥರ ತೊಗೊಂಡು ಬರಲಿ ನಾನು ಅಂತ, ಬಿಕಾಸ್ ಅದರಿಂದನೇ ನಂದೆಲ್ಲ ಕಮ್ಯುನಿಕೇಷನ್ ನಡೆಯೋದು. ಸೊ ChatGPT ಕೇಳಿದ್ದಕ್ಕೆ ಕ್ರಿಯೇಟರ್ದು ಬೇಸ್ಡ್ ತಗೋ ಮತ್ತು ಆರ್ಕಿಟೆಕ್ಚರ್ ಬೇಸ್ಡ್ ತಗೋ ಅಂತ ಅಂತು. ಬಟ್ ಆರ್ಕಿಟೆಕ್ಚರ್ ಬೇಸ್ಡ್ ಚೆಕ್ ಮಾಡಿದಾಗ ಪ್ಯಾರಿಸ್ದಿತ್ತು, ಲೈಕ್ ದಿ ಹೋಲ್ ಸೆಟ್. ಇಟ್ ವಾಸ್ ಜಸ್ಟ್ ಅರೌಂಡ್ 900 ಪೀಸಸ್, ಬಟ್ ಅಮೌಂಟ್ ಬಂದು ಇಟ್ ವಾಸ್ ಅರೌಂಡ್ 15,000 ಅದೊಂದು ಪ್ಯಾರಿಸ್ದು ಅದು. ಸೊ ಐ ಥಾಟ್ ಅದು ಸ್ವಲ್ಪ ಜಾಸ್ತಿ ಅಂತ. ಇದು ಇಟ್ ವಾಸ್ ಜಸ್ಟ್ €10 ಆಫರಲ್ಲಿತ್ತು, ಫುಲ್ಲು ಲೆಗೋ ಆಫರ್. ಸೊ €10ಗೆ ಇದು ಸಿಕ್ತು ನನಗೆ. ಇದು ಲಂಡನ್ ಬ್ರಿಡ್ಜ್, ಲಂಡನ್ದು ಇದು ಲಂಡನ್ ಐ. ಸೊ ಈ ಥರ ಬರುತ್ತೆ. ಆ್ಯಂಡ್ ಇದಕ್ಕೆ ಪೀಸಸ್ ಎಷ್ಟು ದೇ ಹ್ಯಾವ್ ನಾಟ್ ಮೆನ್ಷನ್ಡ್. ಇದ್ರದ್ದು ಪೀಸಸ್ ದೇ ಹ್ಯಾವ್ ನಾಟ್ ಮೆನ್ಷನ್ಡ್. ಸೊ ಲಂಡನ್ದು ಬಾಕ್ಸ್ ತೊಗೊಂಡು ಬಂದೆ. ನೆಕ್ಸ್ಟ್ ಹಾಗೆಯೇ ಇನ್ನು 2 ತೊಗೊಂಡು ಬಂದಿದ್ದೀನಿ. ಪೀಸಸ್ ದೇ ಹ್ಯಾವ್ ನಾಟ್ ಮೆನ್ಷನ್ಡ್. ಇಲ್ಲಿ ಮೆನ್ಷನ್ ಆಗಿದೆ, 189 ಪೀಸ್ ಇರುತ್ತೆ ಒಂದಕ್ಕೆ. ಇದು ಒಂದು ಇಟಲಿ. ಆ್ಯಂಡ್ ಇನ್ನೊಂದು ತೊಗೊಂಡು ಬಂದಿದ್ದೀನಿ, ಇದು ಬಂದು ಜಪಾನ್. ಸೊ ಜಪಾನ್ದು ಪೀಸ್ ಹಾಕಿಲ್ಲ. ಸೊ ಜಪಾನ್. ಸೊ ಇಷ್ಟು ನನ್ನ ಸೆಟ್. ಸೊ ಇದು ನಾನು ಒಂದು ಅಬ್ಸರ್ವ್ ಮಾಡಿದ್ದೇನು ಅಂತಂದರೆ, ಅವ್ರನ್ನ ಕೇಳಿದೆ, ಬಿಕಾಸ್ ಒಂದರಲ್ಲಿ ಈ ಥರ ಪೀಸಸ್ದು ಇನ್ಫಾರ್ಮೇಷನ್ ಇಲ್ಲ, ಬಟ್ ಇನ್ನೊಂದರಲ್ಲಿ ಈ ಥರ ಪೀಸಸ್ದು ಇನ್ಫಾರ್ಮೇಷನ್ ಇದೆ ನೋಡಿ. ಅದಕ್ಕೆ ಕೇಳಿದೆ ನಾನು. ಸೊ ದೆ ಟೋಲ್ಡ್ ಪೀಸಸ್ದು ಇನ್ಫಾರ್ಮೇಷನ್ ಈ ಥರ ಇದ್ರ ಮೇಲೆ ಪೀಸಸ್ದು ಇನ್ಫಾರ್ಮೇಷನ್ ಬರೋದು ಎಲ್ಲ ಆಫ್ಟರ್ 2025 ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ಲೆಗೋ ಪೀಸಸ್. ಅದು ಬಿಫೋರ್ 2025 ಯಾವ್ದು ಮ್ಯಾನುಫ್ಯಾಕ್ಚರ್ ಆಗಿತ್ತೋ ಅದ್ರ ಮೇಲೆಲ್ಲ ಈ ಥರ ಪೀಸಸ್ದು ಮೆನ್ಷನ್ ಆಗಿಲ್ಲ. ಅವ್ರ ಹತ್ರ ಅವ್ರದ್ದು ಡಿವೈಸಲ್ಲಿ ಎಷ್ಟು ಪೀಸಸ್ ಇರುತ್ತೆ ಅಂತ ಗೊತ್ತಾಗತ್ತೆ ನಮಗೆ. ಹಾಗೆಯೇ ಇದ್ರದ್ದು ನನಗೆ ಗೊತ್ತಾಗಿತ್ತು, ಬಿಕಾಸ್ ಇದು 2025ಗಿಂತ ಮುಂಚೆ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ಪೀಸ್ ಇದು. ಸೊ ಅದಕ್ಕೆ ನೋಡಿ ಎಷ್ಟು ಪೀಸಸ್ ಇದೆ ಅಂತ ದೇ ಹ್ಯಾವ್ ನಾಟ್ ಮೆನ್ಷನ್ಡ್. ಅವರ ಡಿವೈಸಲ್ಲಿ ಗೊತ್ತಾಗುತ್ತೆ. ಹಾಗೆಯೇ ನನಗೆ ಗೊತ್ತಾಗಿತ್ತು ಇದರಲ್ಲಿ 500 ಪೀಸಸ್ ಇರುತ್ತೆ ಅಂತ, 500 ಏನಂತಾರೆ ಲೆಗೋ ಪೀಸಸ್ ಇರುತ್ತೆ ಅಂತ. ಇಲ್ಲ ಅಂತಂದರೆ ನಮಗೆ ಗೊತ್ತಾಗಲ್ಲ. ಅಲ್ಲಿ ಹೋಗಿ ಬಿಲ್ ಮಾಡಿಸೋ ಟೈಮಲ್ಲೇ ನಮಗೆ ಗೊತ್ತಾಗೋದು ಇದರಲ್ಲಿ ಎಷ್ಟು ಪೀಸಸ್ ಇದೆ ಅಂತ. ಬಟ್ ಆಫ್ಟರ್ 2025 ಯಾವ್ದು ಹೊಸ ಪೀಸಸ್, ಹೊಸ ಕಿಟ್ಗಳು ಮ್ಯಾನುಫ್ಯಾಕ್ಚರ್ ಆಗಿದೆಯೋ ಆ ಕಿಟ್ಗಳಿಗೆ ಮಾತ್ರ ಈ ಥರ ನೆಕ್ಸ್ಟ್ ಅಪ್ಡೇಟ್ ಆಗಬೇಕಲ್ವಾ. ಸೊ ಅಪ್ಡೇಟ್ ಆಗಿರೋದ್ರಲ್ಲಿ ಈ ಥರ ಪೀಸಸ್ನ ದೆಲ್ ಮೆನ್ಷನ್. ಸೊ ಅದ್ರ ಥ್ರೂ ಯು ಕ್ಯಾನ್ ಜಡ್ಜ್ ವೆದರ್ ಈ ಅಮೌಂಟ್ಗೆ ಇಷ್ಟಕ್ಕೆ ನಾನು ಕೊಟ್ಟಿರೋದು €10 ಇಸ್ ಇಟ್ ವರ್ತ್ ಆರ್ ನಾಟ್ ಅಂತ ನೀವು ಜಡ್ಜ್ ಮಾಡ್ಬೋದು. ಸೊ ನಾನು ಇದನ್ನು ಬೈ ಮಾಡಿದ್ದು ರೀಸನ್ ಏನಕ್ಕೆ ಅಂತಂದರೆ, ಬರೀ ಫೋನಲ್ಲೇ ಇರ್ತಾ ಇದ್ದೆ. ನೇಚರ್ ಜೊತೆ ಟೈಮ್ ಸ್ಪೆಂಡ್, ಎಸ್ ದಟ್ ಈಸ್ ಒನ್ ಆಫ್ ದಿ ವೇ ನಾನು ಸ್ಪೆಂಡ್ ಮಾಡೋದು ಸೋಷಿಯಲ್ ಮೀಡಿಯಾದಿಂದ ಆಚೆ ಬರಬೇಕು ಅಂತಂದರೆ. ಸೆಕೆಂಡ್ ರೆಮಿಡಿ ಬಂದು ಮೆಡಿಟೇಷನ್, ಯೋಗ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಎಸ್ ಅದು ಒಂದು ರೇಂಜಿಗೆ ಕಾಮ್ ಡೌನ್ ಮಾಡ್ತು. 25% ನೇಚರ್, 25% ನನ್ನ ಈ ಯೋಗ ಆ್ಯಂಡ್ ಮೆಡಿಟೇಷನ್ ಕಾಮ್ ಡೌನ್ ಮಾಡ್ತಾ ಇದೆ ನನ್ನ ಮೆಂಟಲ್ ಸ್ಟೇಟ್ನ. ಬಿಕಾಸ್ ಐ ಆಮ್ ಲಿವಿಂಗ್ ಅಲೋನ್, ಫಾರ್ ಫ್ರಮ್ ಮೈ ಫ್ಯಾಮಿಲಿ. ಸೊ ಸ್ವಲ್ಪ ನನ್ನನ್ನು ನಾನು ಬ್ಯುಸಿಯಾಗಿ ಇಟ್ಕೊಳ್ಳೋಷ್ಟು ನನಗೆ ನನ್ನ ಮೆಂಟಲ್ ಪೀಸ್ ಸಿಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಅದಕ್ಕೇ ನಾನು ಈ ಥರ ಇದನ್ನು ಪರ್ಚೇಸ್ ಮಾಡಿದೆ. ಬಿಕಾಸ್ ನನ್ನ ಮೆಂಟಲ್ ಹೆಲ್ತ್ಗೆ ಹೆಲ್ಪ್ ಮಾಡುತ್ತೆ ಇದು ಅಂತ ಅಂದರೆ, ದೆನ್ ಐ ಆಮ್ ರೆಡಿ ಟು ಪೇ ಹೌ ಮಚ್ ಎವರ್ ಐ ಕ್ಯಾನ್ ಫಾರ್ ಮೈ ಮೆಂಟಲ್ ಹೆಲ್ತ್. ಸೊ ಅದಕ್ಕೋಸ್ಕರ ಲೆಗೋ ಟ್ರೈ ಮಾಡೋಣ ಅಂತ. ಬಿಕಾಸ್ ನನ್ನ ಫೀಡಲ್ಲಂತೂ ಆಲ್ಮೋಸ್ಟ್ ಲೆಗೋನೇ ಬರ್ತಾಯಿತ್ತು ಆ್ಯಂಡ್ ಎಲ್ಲರೂ ಇದನ್ನು ರೆಕಮೆಂಡ್ ಮಾಡ್ತಾಯಿದ್ರು. ಸೊ ಐ ಥಾಟ್ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಶುರು ಮಾಡಿಕೊಂಡೆ. ಸೊ ಫಸ್ಟ್ ನಾನು ಲಂಡನ್ ಇಂದ ಶುರು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಲಂಡನ್ ಇಷ್ಟ ನನಗೆ ಯಾಕೋ, ಅದಕ್ಕೆ ಲಂಡನಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಟುಡೇ ದಟ್ ಈಸ್ 26th of February ಐ ಆಮ್ ಸ್ಟಾರ್ಟಿಂಗ್ ವಿತ್ ಮೈ ಲೆಗೋ ಸೀರೀಸ್. ಸೊ ನೋಡೋಣ ಲಂಡನ್ ಎಷ್ಟು ಬೇಗ ಮಾಡಿ ಮುಗಿಸ್ತೀವಿ. ಲೆಟ್ಸ್ ಡೂ.
it. Let's Here you go. This is my first Lego set. ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದು ಲಂಡನ್. 2 hours ಹತ್ತತ್ರ 2 hours ತೊಗೊಂಡಿದ್ದೀನಿ ಇದನ್ನು ಕಂಪ್ಲೀಟ್ ಮಾಡೋದಕ್ಕೆ. ಆ್ಯಂಡ್ ಹಿಯರ್ ಇಸ್ ದ ಫೈನಲ್ ಟಚ್. ಹಿಯರ್ ಯು ಗೋ. ನನ್ನ ಫಸ್ಟ್ ಎವರ್ ಲೆಗೋ ಇಟ್ಸ್ ರೆಡಿ. Yay, I'm so happy, I'm so happy. Clock Tower of London, and ಇದು clouds ಅನ್ಸುತ್ತೆ, I don't know what is this. And ಇದು one of the building ಥರ ಕೊಟ್ಟಿದ್ರು, London, and ಇದು London Eye. And ಇದೊಂದು ಡಬಲ್ ಡೆಕ್ಕರ್ ಬಸ್. And it was actually nice. ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. My first ever Lego London ಮೇಲೆ I completed. Yes, I'm so happy, I'm so happy. It's completed. ಓಕೆ ಬಾಯ್ ಬಾಯ್. ನಾನು ನನ್ನ ದಿನನ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಗುಡ್ ನೈಟ್ ಯು ಗಾಯ್ಸ್.